ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೌಮ್ಯ ರನ್ನುಗೌಡ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಮತ್ತು ಇವತ್ತು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಶಿವ ಆಯುಷು ಆರೋಗ್ಯ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ ಮತ್ತು ಸುಖ ಸಂತೋಷ ನೆಮ್ಮದಿಯಲ್ಲೆಲ್ಲ ಜೊತೆಯಲ್ಲಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮೂರಲ್ಲಿ ನಡೆಯುವಂಥ 3 ದಿನದ ಜಾತ್ರೆಯ ವಿಡಿಯೋ ಇದಾಗಿರುತ್ತೆ. ಮತ್ತು ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವರ್ಷಕ್ಕೊಮ್ಮೆ ನಡೆಯೋ ನಮ್ಮ ಜಾತ್ರೆ ಹೇಗಿರುತ್ತೆ ಅಂತ. ನಮ್ಮೂರು ಬಂದು ರಾಮನಹಳ್ಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಹಬ್ಬದ ದಿನ ಜಾತ್ರಾ ಮಹೋತ್ಸವವನ್ನು ಕೈಗೊಂಡಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇವತ್ತು ಬೆಳಗ್ಗೆ 9 ಗಂಟೆಯಿಂದ ನಡೆಯೋ 2 ಗಂಟೆವರೆಗೂ ಕಳಸ ಪ್ರತಿಷ್ಠಾಪನೆ ಇರುತ್ತೆ. ಶ್ರೀ ಓಂಕಾರೇಶ್ವರ ರಥೋತ್ಸವ ರಥಕ್ಕೆ ಕಳಸ ಪ್ರತಿಷ್ಠಾಪನೆ ಇರುತ್ತೆ. ಈ ಕಳಸ ಪ್ರತಿಷ್ಠಾಪನೆಯನ್ನು ಅಂದರೆ ಆ ಜನಗಳೇ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಅವರು ಆಚಾರ್ಯರು ಇದನ್ನು ಅವ್ರ ಕೈಯಿಂದನೇ ಮಾಡಿಸೋವಂಥ ಪದ್ಧತಿ ಇದೆ. ಈಗಿಂದ ಅಂತ ಅಲ್ಲ, ಮೊದಲಿಂದನೂ ಅದೇ ಥರ ಪದ್ಧತಿ ಇದೆ. ನಮ್ಮೂರಲ್ಲಿ ಏನು ಅಂದರೆ ಎಲ್ಲ ಒಟ್ಟಿಗೆ ಮಾಡಬೇಕು, ಒಟ್ಟಿಗೆ ಎಲ್ಲ ಕೆಲಸನೂ ಮಾಡಬೇಕು ಅನ್ನೋದು ಇರುತ್ತೆ. ಇವರೇ ಆಗಲಿ ಅವರೇ ಆಗಲಿ ಅಂತ ಏನೂ ಇರಲ್ಲ. ಇವ್ರಿಗೆ ಇಂತಿಂಥ ಕೆಲಸ ಮತ್ತು ಇವ್ರಿಗೆ ಇಂತಿಂಥ ಕೆಲಸ ಅಂತ ಹೇಳಿರ್ತಾರೆ. ಆನಂತರ ಇದು ಓಂಕಾರೇಶ್ವರ ಸ್ವಾಮಿ ರಥೋತ್ಸವ. ನಾಳೆ ರಥೋತ್ಸವಕ್ಕೆ ಸಿದ್ಧವಾಗಿ ನಿಂತಿರೋವಂಥ ತೇರು. ಈ ತೇರಿಗೆ ಇವತ್ತು ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ. ಹಾಗೂ ನಮ್ಮ ಊರಿನಲ್ಲಿ 3 ದಿನ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಇದು ಮೊದಲನೇ ದಿನದ ವಿಡಿಯೋ. ಇವತ್ತು ಜಾಗರಣೆ ಮತ್ತು ಕಳಸ ಪ್ರತಿಷ್ಠಾಪನೆ ಹಾಗೂ ನಾಳೆ ನಡೆಯುವಂಥ ಶ್ರೀ ಓಂಕಾರೇಶ್ವರ ಸ್ವಾಮಿ ರಥೋತ್ಸವ ಹಾಗೂ ಕಳಸವನ್ನು ತಂದ ನಂತರ ತೇರು ಸುತ್ತ 3 ಪ್ರದಕ್ಷಿಣೆಯನ್ನು ಹಾಕಿ ಕಳಸವನ್ನು ತೇರಿಗೆ ಇಳಿಸ್ತಾರೆ. ಹಾಗೆ ಕಳಸವನ್ನು ಮೇಲೆ 2:30ಕ್ಕೆ ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಹಾಗೆ ನಮ್ಮ ಜಾತ್ರೆಯನ್ನು ಹೇಗೆ ಇದೆ ಅನ್ನೋದನ್ನು ಒಂದು ಹಾಗೆ ನೋಡಿದ್ವಿ. ತುಂಬ ಅಂಗಡಿಗಳು ಬಂದಿದ್ವು, ಆಟೆ ಸಾಮಾನು ಅಂಗಡಿಗಳಂತ. ಆವಾಗೆಲ್ಲ 5 ರೂಪಾಯಿ 10 ರೂಪಾಯಿ ಕೊಟ್ಟರು ಜಾತ್ರೆ ಅಂದರೆ ಒಂದು ಖುಷಿ ಇರ್ತಿತ್ತು. ಇವತ್ತು 1000 ರೂಪಾಯಿ ಕೊಟ್ಟರು ಆ ಜಾತ್ರೆ ಅನ್ನೋ ಖುಷಿನೇ ಇರೋದಿಲ್ಲ. ಆಗಿನ ಖುಷಿನೇ ಇತ್ತು, ಈಗಿನ ಖುಷಿನೇ ಬೇರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನೆ ಸಿದ್ಧವಾಗಿ ನಿಂತಿರೋ ಓಂಕಾರೇಶ್ವರ ಸ್ವಾಮಿ ರಥೋತ್ಸವ. ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ 9 ಗಂಟೆಯಿಂದ 10:30 ನಡೆಯುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಜೈ ಹಳ್ಳಿಕಾರ ಅಂದರೆ ಎಲ್ಲ ಜಾತ್ರೆಗಳಲ್ಲೂ ನಡೆಯುವಂತಹ ದನ ಕಟ್ಟುವಂಥ ಪದ್ಧತಿ ಏನಿಲ್ಲ, ದನವನ್ನು ಕಟ್ತಾ ಇರ್ತಾರೆ ಜಾತ್ರೆಯಲ್ಲಿ. ಭಾರಿ ದನಗಳ ಜಾತ್ರೆ ಅಂತಲೇ ಇತ್ತು, ಆದರೆ ಇವಾಗ ಸ್ವಲ್ಪ ದನಗಳನ್ನ ಕಡಿಮೆ ಮಾಡಿದ್ದಾರೆ, ಯಾಕಂದರೆ ಜಾಗ ಅಷ್ಟು ಇಲ್ಲ ಅಂತ. ಹಾಗೆ ನೈಟ್ ನಡೆಯುವಂಥ ಜಾಗರಣೆ ಮಹೋತ್ಸವ. ಜಾಗರಣೆಗೆ ನಮ್ಮ ದೇವಸ್ಥಾನದಲ್ಲಿ ಜಾಗರಣೆ ಮಹೋತ್ಸವ ಇತ್ತು ನೈಟು. ಮತ್ತು ನಾವು ಹೊರಟಾಗ ಆಲೆ 10:30 ಆಗಿತ್ತು. ತುಂಬ ಜನ ಬರ್ತಾರೆ ಜಾಗರಣೆಗೆ. ಬಟ್ ನಾವು ಹೋದಾಗ ಇನ್ನೂ ಉತ್ಸವ ಮೂರ್ತಿಯನ್ನು ತಗೊಂಬರ್ತಾಯಿದ್ರು. ಅದರಿಂದ ಜನ ಇನ್ನೂ ಬಂದಿರಲಿಲ್ಲ. ಆ ದೇವರ ಹಿಂದೆಯೇ ಜನಗಳು ಬರುವಂಥದ್ದು. ಹಾಗೆ ನಾವು ಹೊರಟಷ್ಟೊತ್ತಿಗೆ ಬರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಹೋದಾಗ ಅದು ಬರಲಿಲ್ಲ. ಸ್ವಲ್ಪ ತಡ ಆಯಿತು ಅದು ಬಂದದ್ದು. ಸುಮಾರು ಒಂದು 10:30 ನಾವು ಹೊರಟಿದ್ದು. ಆ ದೇವ್ರು ಬಂದಿದ್ದು 12:30 ಆಗೋಯಿತು. ಬಟ್ ನಾವು ಅಷ್ಟೊತ್ತವರೆಗೂ ಇರೋಕ್ಕಾಗಲಿಲ್ಲ ಅಲ್ಲಿ. ಮತ್ತು ನಮ್ಮ ಬೆಟ್ಟ ಬಂದು 500-550 ಮೆಟ್ಟಿಲುಗಳನ್ನು ಹೊಂದಿರೋ ಬೆಟ್ಟ ನಮ್ಮದು. ಮತ್ತು ಪ್ರತಿ ವರ್ಷವೂ ಇದೇ ಥರ ದೀಪ ಅಲಂಕಾರಗಳನ್ನು ನಮ್ಮ ದೇವಸ್ಥಾನದಲ್ಲಿ ನೆರವೇರಿಸ್ತಾರೆ. ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದ್ಭುತವಾಗಿ ಕಾಣಿಸುತ್ತೆ. ಮತ್ತು ಇದು 1 ವಾರದವರೆಗೂ ಇರುತ್ತೆ. ನೋಡಿ, ಇದೇ ದೇವಸ್ಥಾನ ಒಳಗಡೆ. ಆಗ ಸ್ವಲ್ಪ ಜನ ಪೂಜೆಗೂ ಇವತ್ತು ಒಳ್ಳೆಯ ದಿನ ಅಂತ ಹೇಳಿ ಬಂದು ಪೂಜೆಯನ್ನು ಮಾಡಿಸ್ತಾರೆ. ಮತ್ತು ನಾಳೆ ಬರುವಾಗ ತೇರಾಗಿರೋದ್ರಿಂದ ತುಂಬ ರಶ್ ಇರುತ್ತೆ ಜನ ಅಂದು ಇವತ್ತೇ ಬಂದು ಪೂಜೆ ಮಾಡ್ತಾರೆ. ಮತ್ತು ಅಲ್ಲಿ ಕೂತಿರೋರೆಲ್ಲ ಜಾಗರಣೆ ಸ್ಥಳಕ್ಕೆ ಬಂದಿರೋರು. ಮತ್ತು ಪೂಜೆನೂ ಚೆನ್ನಾಗಿ ನೆರವೇರ್ತಾ ಇತ್ತು. ನೋಡ್ತಾ ಇದ್ದೀರಲ್ಲ, ಶಿವನ ಅಲಂಕಾರವನ್ನು ಮಾಡಿದ್ದಾರೆ. ಶಿವನಿಗೆ ಭಸ್ಮ ಮತ್ತು ವಿಭೂತಿಯಲ್ಲಿ ಅಲಂಕಾರವನ್ನು ಮತ್ತು ಅಭಿಷೇಕವನ್ನು ಮಾಡಿದ್ದಾರೆ. ಯಾಕಂದರೆ ಶಿವ ಮೊದಲನೇ ಬಾರಿಗೆ ಶಿವರಾತ್ರಿ ದಿನ ಮಲಗೋದು, ಅದರಿಂದ ಅವರಿಗೆ ಭಸ್ಮ ಮತ್ತು ಅಲಂಕಾರದಿಂದ ಮಾಡಬೇಕು. ಮತ್ತು ಹೂಗಳನ್ನು ತಂದು ಹಾಕಿದ್ರು. ಅಲ್ಲಿ ಇನ್ನೂ ಏನೂ ದೇವಸ್ಥಾನ ಡೆಕೋರೇಷನ್ ಆಗಿರಲಿಲ್ಲ. ಜಾಗರಣೆ ಇರೋದ್ರಿಂದ ಇವತ್ತು ಡೆಕೋರೇಷನನ್ನು ಮಾಡೋದಕ್ಕೆ ಹೂವೆಲ್ಲ ತಂದು ಹಾಕಿದರು. ಮತ್ತು ಭಕ್ತಾದಿಗಳು ತಮ್ಮ ಕೈಲಾದಷ್ಟನ್ನು
ಹೂಗಳನ್ನು ಭಕ್ತಾದಿಗಳಿಗೆ ಕೊಡೋದ್ರಿಂದ ನಮ್ಮ ಜನಗಳೇ ಕೈಯಲ್ಲಿ ಪೋಣಿಸಿ ಅದಕ್ಕೆ ಡೆಕೋರೇಷನ್ ಮಾಡ್ತಾರೆ. ನೋಡಿ ಎಲ್ಲ ನೋಡ್ತಾ ಇದ್ದೀರಾ, ಜಾಗರಣೆಗೆ ಬಂದು ಕೂತಿದ್ದಾರೆ ಆಲೆ ಜನ. ಆನಂತರ ಹೊರಗಡೆ ಬಂದು ನಾಳೆ ತೇರಿಗೆ ಅಂದರೆ ನಾಳೆ ಬರೋವಂಥ ಜನಕ್ಕೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಅಲ್ಲಿ ಫುಲ್ಲು ಒಂದು ದೇವಸ್ಥಾನ ಸುತ್ತ ಬರ್ತಿದ್ರು. ಆವಾಗ ಜನ ಬರೋದು ತುಂಬ ಲೇಟ್ ಆಗ್ತಿತ್ತು, ಜನ ಸುತ್ತಿ ಬರೋದಕ್ಕೆ. ಅದಕ್ಕೆ ಈಗಲಿಂದ ಈ ಕಡೆ ಕಂಬಿಗಳನ್ನು ಹಾಕಿದ್ದಾರೆ. ಇಲ್ಲಿಂದ ಜನಕ್ಕೆ ಡೈರೆಕ್ಟು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ದರ್ಶನವನ್ನು ಅಳವಡಿಸ್ಕೊಂಡಿದ್ದಾರೆ. ಯಾಕಂದರೆ ಒಂದು ರೌಂಡ್ ಬರೋದಕ್ಕೆ ತುಂಬ ಇದಾಗ್ತಿತ್ತು, ಕಷ್ಟ ಆಗ್ತಿತ್ತು ಜನಗಳಿಗೆ. ಅದರಿಂದ ಇಲ್ಲಿ ಈ ಜಾಗದಲ್ಲಿ ಮಾಡೋದಕ್ಕೆ ಕಂಬಿಯನ್ನು ಹಾಕ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಬಂದು ನಮ್ಮ ದೇವಸ್ಥಾನದ ದೀಪಾಲಂಕಾರ ತುಂಬ ಅದ್ಭುತವಾಗಿ ಪ್ರತಿ ವರ್ಷವೂ ಮಾಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಅಲ್ಲಿ ನೋಡ್ತಾ ಇದ್ದೀರಾ, ಶಾಮಿಯಾನ ಬಂದಂಥ ಜನಕ್ಕೂ ಸುಧಾ ನೆರಳಿರಲಿ ಅಂತ ಅಲ್ಲಿ ಶಾಮಿಯಾನನ ಹಾಕಿಸ್ತಾರೆ. ಯಾವಾಗಲೂ ಅಷ್ಟೇ, ಬಂದು ಸ್ವಲ್ಪ ಹೊತ್ತು ಕೂತು ಹೋಗಲಿ ಅಂತ. ಯಾಕಂದರೆ ದೇವಸ್ಥಾನದ ಒಳಗೆ ಕೂರೋಕ್ಕಾಗಲ್ಲ ನಾಳೆ, ತುಂಬ ರಶ್ ಇರೋದ್ರಿಂದ. ಅದರಿಂದ ನೋಡಿ ನಮ್ಮ ದೇವಸ್ಥಾನ ದೀಪಾಲಂಕಾರವನ್ನು ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ ಅದ್ಭುತವಾಗಿ. ಯಾವಾಗಲೂ ಪ್ರತಿ ವರ್ಷವೂ ಇದೇ ಥರ ಮಾಡ್ತಾಯಿರ್ತಾರೆ. ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನಾಳೆ ಪ್ರಸಾದನ ಅಲ್ಲಿ 2 ತಯಾರು ಮಾಡ್ತಿದ್ದಾರೆ. ಇವತ್ತು ಜಾಗದಲ್ಲಿ ನಾಳೆ ಊಟದ ವ್ಯವಸ್ಥೆ ಜಾಗದಲ್ಲಿ ನಡೆಯುತ್ತೆ. 2 ದಿನಕ್ಕೆ ಪೂರ್ತಿ ಊಟದ ವ್ಯವಸ್ಥೆ ನಡೆಯುತ್ತೆ. ಮೊದಲು ಬರ್ತಾರೆ ಅಂತ ಅಲ್ಲಿ ಮಾಡ್ತಿದ್ರು. ಇವಾಗ ಅಲ್ಲಿ ಜಾಗ ಚಿಕ್ಕದಾಗಿದ್ದರಿಂದ ಅಲ್ಲಿ ಬಿಟ್ಟು ನಮ್ಮ ಗ್ರಾಮ ಇಲ್ಲಿ ಮಾಡ್ತಾರೆ. ಮತ್ತು ಎಷ್ಟೇ ಜನ ಬಂದ್ರು ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ನಾಳೆ ನೈಟ್ 8 ಗಂಟೆವರೆಗೂ ಇಲ್ಲಿ ಅನ್ನಪ್ರಸಾದವನ್ನು ನಡೆಸ್ತಾ ಇರ್ತಾರೆ. ನಾಳೆ 8 ಗಂಟೆಯಿಂದ ನಾಳೆ ಸಂಜೆ 8 ಗಂಟೆವರೆಗೂ ಅನ್ನಪ್ರಸಾದವನ್ನು ನಡೀತಾರೆ. ಹಾಗೆ ಮತ್ತೆ ಇನ್ನೊಂದು ನಾಳೆ ರಥೋತ್ಸವ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಈ ಮರದ ಹತ್ರ ಎಂಡ್ ಆಗುತ್ತೆ. ಮತ್ತು 4 ಗಂಟೆಗೆ ಮತ್ತೆ ತೇರು ಎಳೆಯುತ್ತೆ. ಈ ಜಾಗದಿಂದ ಮತ್ತೆ ಅದೇ ಜಾಗಕ್ಕೆ ಹೋಗಿ ತೇರನ್ನು ನಿಲ್ಲಿಸ್ತಾರೆ. ಇದು ಈಗಿನ ಪದ್ಧತಿ ಅಂತ ಅಲ್ಲ, ಆಗ ನಮ್ಮ ಹಿರಿಕರು ಇರೋದ್ರಿಂದನೂ ಅದೇ ಪದ್ಧತಿಯಿಂದ ಬಂದಿರೋವಂಥದ್ದು. ನೋಡ್ತಾ ಇದ್ದೀರಲ್ಲ, ಇದೇ ಜಾಗದಲ್ಲಿ ನಾಳೆ ಶ್ರೀ ಓಂಕಾರೇಶ್ವರ ಸ್ವಾಮಿ ತೇರು ಈ ಜಾಗದಲ್ಲಿ ಬರುತ್ತೆ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಆ ಶಿವ ಆಯುಷ್ಯ ಕೊಟ್ಟು ಒಳ್ಳೇದು ಮಾಡಲಿ. ಮತ್ತು ನಾಳೆ ನಡೆಯೋ ನಮ್ಮ ಜಾತ್ರೆಗೆ ನೀವು ನಿಮ್ಮ ಕುಟುಂಬದವರು ಬರಬೇಕು ಅಂತ ಕೇಳ್ಕೊತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋನ ನೋಡ್ತಾಯಿರಿ. ಸಿಗ್ತೀನಿ.